ಜೈ ಹಿಂದ್. ನೋಡ್ರಿ ನಾವು 2024 ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡಕತ್ತೀವಿ. ಇದಂತೂ ಫಿಕ್ಸ್ ಬೇಕಾದ್ರೆ ತೆಗೆದು ನೋಡ್ರಿ. 2024 ಕ್ವಶನ್ ಪೇಪರ್ ಅಲ್ಲಿ ಮೆಥಮೆಟಿಕ್ಸ್ ಸೆಕ್ಷನ್ ನ ಡಿಸ್ಕಷನ್ ಮಾಡಕತ್ತೀವಿ. ಈಸಿಯಷ್ಟು ಆರಾಮಾಗಿ ಏನಂತಂದ್ ಹೇಳಿದ್ರೆ 35+ ಸ್ಕೋರ್ ಹೆಂಗ್ ಮಾಡ್ಬೇಕು ಅಂತಂದೇಳಿ ಮೊದ್ಲು ಈಸಿ ಆಗಿರೋದು ಮಾಡೋದು. ಫಸ್ಟ್ ಏನಂತಂದ್ ಹೇಳಿದ್ರೆ LCM ಮೇಲೆ ಒಂದ್ ಕ್ವಶನ್ ಬರುತ್ತೆ. ಸೆಕೆಂಡ್ ಒನ್ ಏನಂತಂದ್ ಹೇಳಿದ್ರೆ ನಿನ್ನೆ ಕ್ಲಾಸ್ ಮಾಡಕ್ಕಿದ್ದೆ ಬೋರ್ಡ್ ಮಾಸ್ ರೂಲ್ ಮೇಲೆ ಕಂಪಲ್ಸರಿ 3 ಕ್ವಶನ್ಸ್ ಗಳು ಬರ್ತಾವ. ಅಂದ್ರೆ 8 ಮಾರ್ಕ್ಸ್ ಅನ್ನ ಈಸಿಯಾಗಿ ಹೆಂಗ್ ತಗೊಳ್ದಂತಂದ್ ಹೇಳಿ ನಾವು ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಎಲ್ಲಾ ಕ್ವಶನ್ಸ್ ಗಳನ್ನ ನಾವ್ ಏನ್ ಮಾಡಿದ್ವಿ, 2024ರಲ್ಲಿ ಬಂದಂತಹ ಎಲ್ಲಾ ಶಿಫ್ಟ್ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡೇವಿ. ಸೇಮ್ ಅದೇ ತರ ಇವತ್ತಿನ ಟಾಪಿಕ್ ಏನಂತ ಅಂತ ಹೇಳಿದ್ರೆ ರೇಷಿಯೋ ಮೇಲೆ ಕ್ವಶನ್ಸ್ ಗಳು ಬರ್ತಾವ. ಜನರಲ್ ಕ್ವಶನ್ ಒಂದ್ ಟೈಪ್ ಬರುತ್ತೆ, ಒಂದ್ ಕ್ವಶನ್. ಅಪ್ಲಿಕೇಶನ್ ಲೆವೆಲ್ ಇನ್ನೊಂದು ಕ್ವಶನ್ ಬರುತ್ತೆ. ಅಪ್ಲಿಕೇಶನ್ ಲೆವೆಲ್ ಅನ್ನ ಆಮೇಲೆ ಅಪ್ಲೋಡ್ ಮಾಡ್ತೀನಿ. ಈಗ ನೋಡ್ರಿ, ಇದು 2000 ವ್ಯೂಸ್ ಬೇಗ ಆಯ್ತು ಅಂತಂತ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ರಿ. ಬೇಗ ಎಲ್ಲಾದ್ರೂ ವ್ಯೂಸ್ ಜಾಸ್ತಿ ಆಯ್ತು ಅಂತಂದ ಹೇಳಿದ್ರೆ ಇವತ್ ನೈಟ್ 11 ಗಂಟೆಗೆ ಅದನ್ನ ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಟಿರ್ತೀನಿ, ಇವಾಗ ಮಾಡಿ. ಸೊ ಇಲ್ಲ, ನೀವು ಶೇರ್ ಮಾಡಂಗಿಲ್ಲ ಅಂತಂದ್ ಹೇಳಿದ್ರೆ ಓಕೆ, ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಎಲ್ರಿಗೂ ಶೇರ್ ಮಾಡ್ರಿ, ನಿಮ್ಗೆ ಯೂಸ್ ಆಗತ್ತೆ. ಪಕ್ಕಾ ಹೇಳ್ತೀನಿ ಏನಂತಂದ್ ಹೇಳಿದ್ರೆ ಆರಾಮಾಗಿ, ಸರ್ ನನಗೆ ಏನು ಬರಲ್ಲ ಅಂದ್ರೂ ಕೂಡ ನಿಮ್ಗೆ ಏನಂತಂದ್ ಹೇಳಿದ್ರೆ 30+ ಸ್ಕೋರ್ ಮಾಡಕ್ ನಾನು ಟ್ರೈ ಮಾಡಿಸ್ತೇನೆ. ಇದ್ರಲ್ಲಿ ಎಲ್ಲಿವರೆಗೂ ಎಲ್ಲಾ ಟಾಪಿಕ್ಸ್ ಗಳು ಮುಗಿಯೋವರೆಗೂ ಎಲ್ಲಾ ಡಿಸ್ಕಷನ್ ಮಾಡೋಣ. ಇದು ಬೇಗ ಬೇಗ ನೀವು ಮಾಡಿದ್ರಿ ಅಂತಂದ್ ಹೇಳಿದ್ರೆ, ಎಲ್ರಿಗೂ ಶೇರ್ ಮಾಡಿದ್ರಿ ಅಂದ್ರೆ ನೆಕ್ಸ್ಟ್ GKನು ಇದ್ರ ತರನೇ ಡಿಸ್ಕಷನ್ ಮಾಡೋಣ, ಇಂಗ್ಲಿಷ್ ಇದ್ರ ತರನೇ ಡಿಸ್ಕಷನ್ ಮಾಡೋಣ. ಬಟ್ ಅದ್ರ ನೀವ್ ಎಲ್ರಿಗೂ ಶೇರ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡೋ ತರ ನೀವು ಮಾಡ್ಬೇಕು. ನೋಡ್ರಿ, ಇವಾಗ ಯಾವ್ದು ಮಾಡಕತ್ತೀವಿ, ಇವಾಗ ರೇಷಿಯೋ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ಆಮೇಲೆ ಎಲ್ಲಾ ವಿಡಿಯೋಸ್ ಲಿಂಕ್ ಗಳು ನಿಮ್ಗೆ ಎಲ್ಲಿ ಸಿಗ್ತಾವ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗ್ತಾವ. ಇವತ್ತಿಂದ್ರೊಳಗಡೆ ಜನರಲ್ ಕ್ವಶನ್ಸ್ ಗಳು ಬಹಳ ಇಂಪಾರ್ಟೆಂಟ್, ಈಸಿ ಇರ್ತಾವ. ಅದ್ ಹೆಂಗ್ ಮಾಡೋದನ್ನ ನಾವ್ ಇವಾಗ ನೋಡೋಣ. ಒಂದ್ ಕ್ವಶನ್ 2 ಕ್ವಶನ್ ಮಾಡಿದ ತಕ್ಷಣ ಬಿಟ್ಟು ಹೋಗಕ್ ಹೋಗ್ಬೇಡ್ರಿ. ಯಾಕಂತಂದ್ ಹೇಳಿದ್ರೆ ಮಿಡಲ್ ಬೇರೆ ಡಿಫ್ರೆಂಟ್ ಆಗಿರೋ ಟೈಪ್ಸ್ ಗಳು ಕೂಡ ಬಂದಿದಾವ. ಎಲ್ಲಾ ತರ ಟ್ರೈ ಮಾಡೋಣ. ಸೊ ಎಲ್ಲಾನು ಟ್ರೈ ಮಾಡ್ರಿ. ಈ ತರ ಕ್ವಶನ್ಸ್ ಗಳು ಬರ್ತಾವ ನೋಡ್ರಿ. ಸರ್ ಇದನ್ನ ಹೆಂಗ್ ಮಾಡಿದ್ರೆ ಈಸಿ ಐತ್ರಿ. ಈ ತರ ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಕೊಟ್ಟಿದ್ದ ಅಂತಂದ್ ಹೇಳಿದ್ರೆ M:N 9:6. M ಅನುಪಾತ N ಯಾವ ಅನುಪಾತದಲ್ಲಿತ್ತೆ? 9:6ರಲ್ಲಿದ್ರೆ 9:6ರಲ್ಲಿದ್ರೆ M+N ಆಮೇಲೆ M-N ಯಾವ ಅನುಪಾತದಲ್ಲಿ ಇರ್ತಾವು ಅಂತ ಕ್ವಶನ್ ಕೇಳಿದ್ರೆ, ಸರ್ ನಮ್ಗಿಲ್ಲಿ ಏನು ವ್ಯಾಲ್ಯೂ ಕೊಟ್ಟಿಲ್ಲ. ಇನ್ನೊಂದೇನ್ ಕೊಡ್ತಾ ಅಂತಂದ್ ಹೇಳಿದ್ರೆ ಮೊತ್ತವನ್ನ ಕೊಡ್ತಾನ. ಇವೆರಡುಗಳ ಮೊತ್ತ ಅಂತ ಕೊಟ್ಟಾಗ ಅವಾಗ ಡಿಫ್ರೆಂಟ್ ಆಗಿ ಮಾಡ್ಬೇಕು. ಬಟ್ ಅದ್ರಲ್ಲಿ ಏನು ಕೊಟ್ಟಿಲ್ಲ. ಇಷ್ಟು ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಇದನ್ನ ಕೇಳಿದಾನ. ಅವಾಗ ನಾವ್ ಏನ್ ಮಾಡ್ಬೇಕು? ಏನಿಲ್ಲ, ಸಿಂಪಲ್ ಆಗಿ ಏನಂತಂದ್ ಹೇಳಿದ್ರೆ M:N ಏನ್ ಕೊಟ್ಟಿದಾನಲ್ಲ 9:6, M ಅನ್ನ 9 ಅಂತ ಅನ್ಕೊಡ್ರಿ, N ಅನ್ನ 6 ಅಂತ ಅನ್ಕೊಡ್ರಿ. ನೋಡೋಣ, ಟ್ರೈ ಮಾಡೋಣ. ಈಗ M+N ಮಾಡ್ಬೇಕಲ್ಲ, 9+6, M ವ್ಯಾಲ್ಯೂ 9, N ವ್ಯಾಲ್ಯೂ ಎಷ್ಟು 6. ಇದು ಒಂದು ಬ್ರಾಕೆಟ್ ಅಲ್ಲಿ ಅನುಪಾತ ಕೊಡ್ಬೇಕಿಲ್ಲಿ. ಸೊ M-N ಅಂತ ಹೇಳಿದಾನ. 9 - 6 ಎಷ್ಟು ಬಂತು ನೋಡ್ರಿ? 9 6 15 ಬಂತು. ಇಷ್ಟು ಐತಿ. ಅದಾದ್ಮೇಲೆ 9 - 6 3 ಐತಿ. ಇವಾಗ ಇದು ಡಿವೈಡ್ ಆಗತ್ತೆ ಯಾವ್ದ್ರಿಂದ? 2ರಿಂದ 3ರಿಂದ ಆಗತ್ತೆ ನೋಡ್ರಿ. ಸರ್ ಆಗತ್ರಿ. ಇದು 3 ಒಂದ್ಲೆ 3 ರೀ, ಇದು 3 5 15 ಕರೆಕ್ಟಾ? ಸೊ 3 ಒಂದ್ಲೆ 3, 3 5 15 ಡಿವೈಡ್ ಆಗತ್ತೆ. ನಿಮ್ಗೆ ಹಂಗ್ ಮಾಡಕ್ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ಇಷ್ಟು ಐತಲ್ಲ, ಇದನ್ನ ತೆಗೆದ್ಬಿಟ್ಟು ಡಿವೈಡೆಡ್ ಬೈ ಹಾಕಿಡ್ರಿ. ಅಂದ್ರೆ 15 ಡಿವೈಡೆಡ್ ಬೈ 3 ಐತಿ. 3 ಒಂದ್ಲೆ 3 5. ಇದನ್ನ ಹೆಂಗ್ ಬರೋದ ಇವಾಗ ರೇಷಿಯೋ? ಇದನ್ನ ಡಿವೈಡೆಡ್ ಬೈ ಇದ್ದಲ್ಲಿ ಏನಂತಂದ್ ಹೇಳಿದ್ರೆ ಅನುಪಾತ ಬರದ್ ಬಿಡೋದು 5:1 ಅಂತಂದ್ ಹೇಳಿ. ನಮ್ದು ಆನ್ಸರ್ ಏನಂದ್ರೆ 5:1 ಅಂತಂದ್ ಬರ್ಬೇಕು. ಇದು ಸಿಂಪಲ್ ಆಗಿ ಕೇಳಿದಾನ. ಕ್ವಶನ್ ಪೇಪರ್ಸ್ ನ ತೆಗೆದ್ ನೋಡ್ರು. 2024 ಕ್ವಶನ್ ಪೇಪರ್ ತೆಗೆದ್ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಡೈತಿ ಯಾವ ಏನೇನ್ ಅಂತಂದ್ ಹೇಳಿ. ಆಮೇಲೆ ಟೆಲಿಗ್ರಾಮ್ ಲಿಂಕ್ ಐತೆ SSG, ಅದನ್ನ ಜಾಯ್ನ್ ಆಗ್ರಿ. ಆಮೇಲೆ ನೆಕ್ಸ್ಟ್ ಆನ್ಲೈನ್ ಟೆಸ್ಟ್ ಗಳಿದಾವ. ಆನ್ಲೈನ್ ಟೆಸ್ಟ್ ಗಳು ಯಾರಾದ್ರೂ ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಟೆಸ್ಟ್ ಗಳು ಟೋಟಲ್ 20 ಆನ್ಲೈನ್ ಟೆಸ್ಟ್ ಗಳಿದಾವ. ಸೊ ಅವುಗಳನ್ನು ಕೂಡ ನೀವೇನಂತಂದ್ ಹೇಳಿದ್ರೆ ಅಟೆಂಡ್ ಆಗ್ಬಹುದು. ಸೊ ಅದಕ್ಕೆ ಫೀಸ್ ಇರುತ್ತಪ್ಪ, ಇವಾಗಲೇ ಹೇಳ್ತಿದೀನಿ. ಯಾರಿಗಾದ್ರೂ ಬೇಕಂದ್ರೆ 8496868637 ಈ ನಂಬರ್ಗೆ ಮೆಸೇಜ್ ಹಾಕ್ರಿ. 8496868637. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನೈತ್ ನೋಡ್ರಿ. ಇಲ್ಲಿ ಏನಂತಂದ್ ಹೇಳಿದ್ರೆ 3 ಕೊಟ್ಟಿದಾನ. 3 ಸಂಖ್ಯೆಗಳ್ ಏನಂತಂದ್ ಹೇಳಿದ್ರೆ ಅನುಪಾತ ಕೊಟ್ಟಿದಾನ. ಯಾವ್ಯಾವು? P:2Q:R ಯಾವ ಅನುಪಾತದಲ್ಲಿದಾವ? 9:10:11 ಅನುಪಾತದಲ್ಲಿದಾವ. ಕ್ಲಿಯರ್? ಅವಾಗ ಏನ್ ಡೈರೆಕ್ಟ್ ಆಗಿ ಏನ್ ಕೇಳಿದಾನ? ಈ ತರ ಕೇಳಿದಾನ. P+Q ಅಂದ್ರೆ ಏನು, Q+R ಮತ್ತು R+P ಅನುಪಾತಗಳನ್ನ ಕೇಳಿದಾನೆ. ಇಲ್ಲಿ ನಾವ್ ಏನ್ ಮಾಡ್ಕೋಬೇಕು? ಇಲ್ಲಿ ಮೊತ್ತ ಅಂತಂದ್ ಹೇಳಿ ಏನು ಕೊಟ್ಟಿಲ್ಲ. ಮೊತ್ತ ಅಥವಾ ವ್ಯತ್ಯಾಸ ಅಂತಂದ್ ಹೇಳಿ ಏನು ಕೊಟ್ಟಿಲ್ಲ ಅಂದ ತಕ್ಷಣ ನಾವೇನ್ ಮಾಡ್ಕೋಬೇಕು? ಡೈರೆಕ್ಟ್ ಆಗಿ ಇವನ್ನ ಬರ್ಕೊಂಡ್ಬಿಡ್ರಿ. ಸೊ P ವ್ಯಾಲ್ಯೂ ಎಷ್ಟು? 9. ಅದಾದ ನಂತರ Q ವ್ಯಾಲ್ಯೂ ಎಷ್ಟು? 10. R ವ್ಯಾಲ್ಯೂ ಎಷ್ಟಾಗತ್ತ? 11 ಆಗತ್ತ. ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? P+Q ಮಾಡ್ರಿ. ಅದಾದ ನಂತರ Q+R ಮಾಡ್ರಿ. ಅದಾದ ನಂತರ R+P ಮಾಡ್ರಿ. P+Q ಮಾಡಿದ್ರೆ ಎಷ್ಟು ಬರುತ್ತೆ? 9 + 10 19 ಅಂತಂದ್ ಬಂತು. 19. ಅದಾದ ನಂತರ Q+R ಮಾಡಿದ್ರೆ ನೋಡ್ರಿ, 10 + 11 ಮಾಡ್ರೆ 21 ಬಂತು. ಅದಾದ ನಂತರ R+P ಮಾಡ್ರಿ, 11 + 9 ಎಷ್ಟಾಗತ್ತೆ? ಟೋಟಲ್ ಆಗಿ 20 ಆಯ್ತು. ಸೊ 19:21 ಇಲ್ಲೇನಂತಂದ್ ಹೇಳಿದ್ರೆ ಅನುಪಾತದ ಸಿಂಬಲ್ ಹಾಕ್ಬಿಡ್ರಿ.
ಆನ್ಸರ್ ಏನಂತಂದ್ ಹೇಳಿದ್ರೆ ಡಿ ಕರೆಕ್ಟ್ ಆಗತ್ತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಮ್ಗ ಸಮಾನುಪಾತವನ್ನ 4ನೇ ಅನುಪಾತವನ್ನ ಕಂಡಿಡಿ ಅಂತಂದ್ ಹೇಳ್ತಾರೆ. ಈಗ ಹೆಂಗಿರ್ತಾವ ಅಂದ್ರ ಎ ಇಷ್ಟು ಬಿ ಇರತ್ತ, ಎ ಅನುಪಾತ ಬಿ. ಇಲ್ಲೇನಂತಂದ್ ಹೇಳಿದ್ರೆ ಈ ತರ ಡಬಲ್ ಬರುತ್ತೆ, ಇದನ್ನ ಸಮಾನುಪಾತ ಅಂತ ಕರಿತೀವಿ. ಸಿ ಅನುಪಾತ ಡಿ, ಇದು ಅನುಪಾತ ಮತ್ತು ಸಮಾನುಪಾತಗಳಿಗಿರುವ ಒಂದು ಸಂಬಂಧ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ರಿ. ಇವೆರಡು ಅನುಪಾತದಲ್ಲಿ ಇರ್ತಾವ, ಇದು ಎರಡು ಅನುಪಾತದಲ್ಲಿ ಇರ್ತಾವ. ಇವೇನಂತಂದ್ ಹೇಳಿದ್ರೆ ಸಮಾನುಪಾತದಲ್ಲಿ. ಈ ಸಿಂಬಲ್ ಬಂತಂತಂದ್ ಹೇಳಿದ್ರೆ ಸಮಾನುಪಾತ ಅಂತಂದ್ ಹೇಳ್ತೀವಿ. ಈಗ ನೋಡ್ರಿ, 3 ಸಂಖ್ಯೆ ಕೊಟ್ಟಿದ್ದಾರೆ, 4ನೇದು ಕಂಡಿಡಿ ಅಂತಂದ್ ಹೇಳಿ. ಇದು 1ನೇದು, ಇದು 2ನೇದು, ಇದು 3ನೇದು, ಅದಾದ ನಂತರ ಇದು 4ನೇದು. ಇವಾಗ ಬರ್ಕೊಡ್ರಿ ಅದೇ ತರ. ಎ ಎಷ್ಟಾಗತ್ತ, 1ನೇದು ಎಷ್ಟಾಗತ್ತ, 30 ಅನುಪಾತ 120. ಇದೇನಂತಂದ್ ಹೇಳಿದ್ರೆ ಸಮಾನುಪಾತದಲ್ಲೈತೆ 15 ಅನುಪಾತ ಇಲ್ಲಿ ಎಕ್ಸ್ ಅಂತ ತಗೊಳ್ರಿ. ಇದನ್ನ ನಾವು ಇವಾಗ ಕಂಡು ಹಿಡ್ಕೋಬೇಕು. ಇದನ್ನ ಹೆಂಗ್ ಬರ್ಕೋಬೇಕು, ಇವೆರಡೂನು ಇಂಟು ಮಾಡ್ಕೋಬೇಕು. ಅದಾದ ನಂತರ ಲಾಸ್ಟ್ ಎರಡು ಇಂಟು ಮಾಡ್ಕೋಬೇಕು. ಯಾವ ತರ, 30 ಇಂಟು ಎಕ್ಸ್ ಈಕ್ವಲ್ ಟು 120 ಇಂಟು 15. ಇವೆಲ್ಲೂ ಏನಿರ್ತಾವಲ್ಲ, ನಡುವೆ ಏನಿರುತ್ತಲ್ಲ, ಇದನ್ನ ಯಾವಾಗ್ಲೂ ಇಂಟು ಮಾಡ್ಕೊಂಡ್ಬಿಡೋದು ಅಷ್ಟೇ. ಸಿಂಪಲ್ ಆಗಿ ಲಾಸ್ಟ್ ಉಳಿದಿದ್ದು 2 ಇಂಟು ಮಾಡ್ಕೊಳ್ಳೋದು. ಈಗ ನಂಗೆ ಎಕ್ಸ್ ವ್ಯಾಲ್ಯೂ ಬೇಕು, ಎಕ್ಸ್ ಹಂಗೆ ಇಡ್ರಿ, 30ನ ಈ ಕಡೆ ಕಳಿಸ್ರಿ. 120 15 ಡಿವೈಡೆಡ್ ಬೈ 30 ಆಯ್ತು. ಇದು 15 ಒಂದ್ಲೆ, 15 ಎರಡ್ಲೆ, ಇದು 2 ಒಂದ್ಲೆ, 2 60ಲೆ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 60 ಅಂತಂದ್ ಬಂತು. ಸೊ ನಮ್ದು ಆನ್ಸರ್ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 60 ಆಗತ್ತ. ಕ್ಲಿಯರ್? ಇಲ್ಲ ಸರ್ ನಾವು ಡೈರೆಕ್ಟ್ ಆಗಿ ಮಾಡ್ಕೋತೀವಿ ಅಂತಂದ್ ಹೇಳಿದ್ರೆ ಈ ತರ ನೋಡ್ಕೋಬೇಕು. ಇದು ಎಷ್ಟಾಗತ್ತ, 34ಲೆ 120, ಅಂದ್ರೆ ಇಲ್ಲೂ ಸೇಮ್ ಇರುತ್ತ, 15 4ಲೆ 60. ಬಟ್ ಆದ್ರೆ ಬೆಟರ್ ಈ ತರ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ 100% ಆನ್ಸರ್ ಬರುತ್ತ. ಇಲ್ಲಿ ಒಂದೊಂದ್ ಟೈಮ್ ಎಲ್ಲಾದ್ರೂ ಮಿಸ್ ಆಗ್ಬೋದು. ಇದು 34ಲೆ 120 ಸೇಮ್ ರಿಲೇಷನ್ ಕೂಡ ಇಲ್ಲೂ ಇರುತ್ತ, 15 4ಲೆ 60 ಆಗತ್ತ. ಡೈರೆಕ್ಟ್ ಆನ್ಸರ್ ಕೂಡ ನಾವು ಬರಿಬಹುದು. ಎರಡು ತರ ಹೇಳ್ಕೊಟ್ನಿಲ್ಲ. ಎಸ್, ಈಸಿ ಐತಲ್ಲ. ಎಲ್ಲ ಸೆಕ್ಷನ್ ಒಳಗಡೆ ಒಂದ್ ಎಕ್ಸಾಂಪಲ್ ಬರುತ್ತೆ. ಇದು ಟೈಪ್ 1 ಏನಂತ, ರೇಷಿಯೋದ ಒಳಗಡೆ ಟೈಪ್ 1 ಏನಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಈ ತರ ಬಂದೇ ಬರ್ತೈತಿ. ಈ ತರ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಲಾಸ್ಟ್ ಆಗ್ಲೇ 2 ಸಾರಿ ಬಿಡಿಸ್ನಲ್ಲ, ಆ ತರ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಟೈಪ್ 2 ಏನಂತಂದ್ ಹೇಳಿದ್ರೆ ಅದನ್ನ ಅಪ್ಲಿಕೇಶನ್ ಲೆವೆಲ್ ಕೇಳ್ತಾನೆ, ಅದನ್ನು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರೆ ಈ ರೀತಿ ಕೇಳ್ತಾನೆ. ಈ ರೀತಿ ಕೊಟ್ಟಾಗ ಏನಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ ಇಲ್ಲಿ ನೋಡ್ರಿ, 4m ಈಕ್ವಲ್ ಟು 5n ಈಕ್ವಲ್ ಟು 20c ಅಂತಂದೈತೆ. ಇಲ್ಲಿ ನಾವು ಅನುಪಾತವನ್ನ ಕಂಡಿಡ್ಬೇಕು, ಅವು ಯಾವ ಅನುಪಾತದಲ್ಲಿ ಇದಾವ ಅಂತಂದ್ ಹೇಳಿ. ಇಲ್ಲೇನಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಬೇರೆ ಬೇರೆ ತರ ಮಾಡ್ತಾರ. ಬಟ್ ಆದ್ರೆ ಇಲ್ಲೇನಂತಂದ್ ಹೇಳಿದ್ರೆ 4 5 20 ಏನಾಯ್ತಲ್ಲ, ಸೊ ಇವುಗಳ್ದು ಏನಂತಂದ್ ಹೇಳಿದ್ರೆ ನೀವು LCM ತಗೊಂಡ್ಬಿಡ್ರಿ ಈಸಿಯಾಗಿ. ಇಲ್ಲಿ ನೋಡ್ರಿ, 2 2ಲೆ 4, ಇದು 2 10ಲೆ 20 ಆಗತ್ತ, 5 ಹಂಗೆ ಇರುತ್ತೆ. ನೆಕ್ಸ್ಟ್ ನೋಡ್ರಿ, 2 1ಲೆ 2, ಇದು ಹಂಗೆ ಇರುತ್ತ, 2 5ಲೆ 10. ನೆಕ್ಸ್ಟ್ ನೋಡ್ರಿ, 5ರಿಂದ 5 ಒಂದ್ಲೆ, ಇಲ್ಲಿ ನೋಡ್ರಿ 5 ಒಂದ್ಲೆ 5 ಒಂದ್ಲೆ ಹೋಗುತ್ತೆ. ಇದು ಒಂದ್ ಏನಂತ ಡಿವೈಡ್ ಆಗಿ ಎದುರದಿಂದ ಡಿವೈಡ್ ಆಗಂಗಿಲ್ಲ, ಅದ್ ಒಂದ್ ಹಂಗ್ ಬರ್ಕೊಂಡ್ವಿ. 2 2ಲೆ 4 4 5ಲೆ 20. ಟೋಟಲ್ ಏನಪ್ಪಾ ಅಂತಂದ್ ಹೇಳಿದ್ರೆ 20 ಅಂತ ಬಂತು. ಸೊ ಫಸ್ಟ್ 4m ಐತಲ್ಲ, ಇದನ್ನ 4ರಿಂದ ಅಲ್ಲಿ ಏನೈತಲ್ಲ ಅದರಿಂದ ಗುಣಿಸ್ರಿ, 4 5ಲೆ 20 ಬಂತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಿ 5 ಐತಲ್ಲ, 5ರಿಂದ ಏನಂತಂದ್ ಹೇಳಿದ್ರೆ ಡಿವೈಡೆಡ್ ಬೈ ಮಾಡ್ರಿ, 5 4ಲೆ 20. ನೆಕ್ಸ್ಟ್ ಲಾಸ್ಟ್ ಸಿ ಐತಲ್ಲ, ಇದನ್ನು ಕೂಡ ಏನಂತಂದ್ ಹೇಳಿದ್ರೆ ಅದ್ರ ಮುಂದ್ಗಡೆ ಎಷ್ಟೈತಿ ನೋಡ್ರಿ, ಅದರಿಂದ ಡಿವೈಡ್ ಮಾಡ್ರಿ, 1 ಅಂತಂದ್ ಬರುತ್ತೆ. ಡೈರೆಕ್ಟ್ ಆಗಿ ನಮ್ಗ ಆನ್ಸರ್ ಬರ್ತೈತಿ. ಸೊ 5:4:1 ಏನಂತಂದ್ ಹೇಳಿದ್ರೆ ಅನುಪಾತದಲ್ಲಿ ಇದಾವ. ಇನ್ನು ಡಿಫ್ರೆಂಟ್ ಆಗಿ ಮಾಡ್ತಾರ. ಇದನ್ನ ಏನಂತಂದ್ ಹೇಳಿದ್ರೆ ಎಕ್ಸ್ ಕಂಪೇರ್ ಮಾಡ್ಕೊಂಡು ಮಾಡ್ತಾರ. ಬಟ್ ಅದ್ರ ಅದು ಲೇಟ್ ಆಗತ್ತ. ಅದು ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್ ಅಲ್ಲಿ ಬರ್ತಾವ, ನೆಕ್ಸ್ಟ್ ಟೈಪ್ ಅಲ್ಲಿ ಬರುತ್ತೆ, ಅದನ್ನ ನಾನು ಹೇಳ್ಕೊಡ್ತೀನಿ ಅದನ್ನ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಡಿಸ್ಕಷನ್ ಮಾಡೋಣ. ಇಲ್ಲಿ ನೋಡ್ರಿ, x:y ಏನಂತಂದ್ ಹೇಳಿದ್ರೆ 11:5 ಅನುಪಾತದಲ್ಲಿವೆ. x:y ಯಾವ ಅನುಪಾತದಲ್ಲಿ ಇದಾವ, 11:5 ಅನುಪಾತದಲ್ಲಿ ಇದಾವ. ಇದನ್ನ ಕಂಡಿಡಿ ಅಂತ ಕೇಳಿದ್ರೆ ಇಲ್ಲೇನು ಮೊತ್ತ ಅದು ಏನು ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ವ್ಯತ್ಯಾಸ ಅನ್ನೋದು ಕೊಟ್ಟಿಲ್ಲ. ಎಕ್ಸ್ ವ್ಯಾಲ್ಯೂನ 11 ಅಂತ ತಗೋಣ, y ವ್ಯಾಲ್ಯೂ 5 ಅಂತ ತಗೋಣ. ಇದೆಷ್ಟಾಗತ್ತೆ ನೋಡ್ರಿ, 11 ಮೈನಸ್ 5 ಅನುಪಾತ, ಇದು ಪ್ಲಸ್ ಐತೆ, 11 ಪ್ಲಸ್ 5. ಸೊ ಎಷ್ಟಾಗತ್ತೆ ನೋಡ್ರಿ, 11ರಾಗ 5 ಕಳೆದ್ರೆ ಎಷ್ಟು ಉಳಿತು ಅಂತಂದ್ ಹೇಳಿದ್ರೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತಾ, 6 ಉಳಿತು. ಎಷ್ಟು ಉಳಿತು, 6 ಉಳಿತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದೆಷ್ಟಾಯ್ತು, 11 ಪ್ಲಸ್ 5 ಅಂತಂದ್ ಹೇಳಿದ್ರೆ 16 ಆಯ್ತು. ಸೊ ಇದು ಆನ್ಸರ್ ಐತೆ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಎಲ್ಲ ಇದ್ರೊಳಗೆ ಆನ್ಸರ್ ಐತೆ, ಇಲ್ಲ ಸರ್ ಇಲ್ಲ ಅಂತಂದ್ ಹೇಳಿದ್ರೆ ಇದನ್ನೇನಂತಂದ್ ಹೇಳಿದ್ರೆ ಇಲ್ಲಿ ಇಷ್ಟು ಐತಲ್ಲ, ಅದನ್ನ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಮಾಡ್ಕೊಳಕ್ ಈ ತರ ಬರ್ಕೊಡ್ರಿ. ಇದನ್ನ ಯಾವ ತರ ಬರ್ಕೊಂತೀವಿ, ಈ ತರ ಇಷ್ಟು ಇದಲ್ಲಿ ಅನುಪಾತ ಇದ್ದಲ್ಲಿ ಡಿವೈಡೆಡ್ ಬೈ ಮಾಡ್ಕೊಂತೀವಿ. ಸೊ ಇದು 2ರಿಂದ ಡಿವೈಡ್ ಆಗತ್ತೆ ನೋಡ್ರಿ, 2 3ಲೆ 6, 2 8ಲೆ 16. ಇವಾಗ ನೋಡ್ರಿ ಮುಂದಂತೂ ಡಿವೈಡ್ ಆಗಂಗಿಲ್ಲ, ಲಾಸ್ಟ್ ಇದೆ. ಸೊ ಡಿವೈಡೆಡ್ ಬೈ ತೆಗೆದು ಈ ಅನುಪಾತದ ಸಿಂಬಲ್ ಅನ್ನು ಹಾಕ್ರಿ, 3:8 ಐತೇನ್ರಿ ಆನ್ಸರ್. ಎಸ್ ಐತ್ರಿ, ಆಪ್ಷನ್ ಎ ಏನಂದ್ರೆ ಇಲ್ಲಿ ಕರೆಕ್ಟ್ ಆಗತ್ತ. ನೆಕ್ಸ್ಟ್ ಕ್ವಶನ್ ಸೇಮ್ ಇದೇ ತರ ಇನ್ನೊಂದು ಕೇಳ್ತಾನೆ, ಇಲ್ಲಿ ಡಿಫ್ರೆಂಟ್ ಆಗಿತ್ತು ನೋಡ್ರಿ. ಅದಕ್ಕೆ ಎಲ್ಲಾ ಟೈಪ್ಸ್ ಗಳು ನೋಡ್ಕೋಬೇಕು. ಈಗ ಇನ್ನೂ ಡಿಫ್ರೆಂಟ್ ಆಗಿ ಕ್ವಶನ್ಸ್ ಬರ್ತವೆ, ಇವನ್ನೆಲ್ಲಾನು ಕರೆಕ್ಟ್ ಆಗಿ ನೋಡ್ಕೊಂಡು ನೆಕ್ಸ್ಟ್ ಮಾಡಿ ಏನ್ ಮಾಡ್ರಿ, ನಾಳೆ ಏನಂತಂದ್ ಹೇಳಿದ್ರೆ ಇದೇ ವಿಡಿಯೋನ ಸೊ ನೀವು ಫಸ್ಟ್ ಸಾಲ್ವ್ ಮಾಡ್ರಿ, ಆಮೇಲೆ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ವಿಡಿಯೋಸ್ ನೋಡ್ರಿ, ಪರ್ಫೆಕ್ಟ್ ಆಗಿ ಬಿಡ್ತಾರೆ ಒಂದ್ಸಾರಿ. ನೆಕ್ಸ್ಟ್ ನೋಡ್ರಿ, m:n:p ಈ ಅನುಪಾತದಲ್ಲಿ ನೋಡ್ರಿ, m:n:p ಇವ್ ಯಾವ ಅನುಪಾತದಲ್ಲಿ ಇದಾವ, 3:7:5 ರಲ್ಲಿ ಇದಾವ.
ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಪಿ ಇಷ್ಟು ಕ್ಯೂ ಅಂತ ಕೊಟ್ಟಿದಾನ. ಮತ್ತೆ ಪಿ ಇಷ್ಟು ಕ್ಯೂ ಏನಂತಂದ ಹೇಳಿದ್ರೆ 1:2 ಅನುಪಾತದಲ್ಲಿದಾವ. ನಮಗೇನ್ ಕೇಳಿದಾನ, ಎಂ ಇಷ್ಟು ಕ್ಯೂ ಅನುಪಾತ ಎಷ್ಟು ಅಂತ ಕೇಳಿದಾನ. ಬಹಳ ಅಂದ್ರೆ ಬಹಳ ಸಿಂಪಲ್ ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ಯಾವ್ದೋ ಒಂದ್ ಐತಿ ನೋಡ್ರಿ, ಇದು ಡಿಫ್ರೆಂಟ್, ಇದು ಆಮೇಲೆ ಇದು ಡಿಫ್ರೆಂಟ್. ಬಟ್ ಆದ್ರೆ ಇಲ್ಲೂ ಪಿ ಐತಿ, ಇಲ್ಲೂ ಪಿ ಐತಿ. ಬಟ್ ಆದ್ರೆ ಇವು ಎರಡು ಪಿ ಒಂದೇ ಆಗ್ಬೇಕಲ್ಲ, ಅವಾಗ ಏನಂತಂದ್ ಹೇಳಿದ್ರೆ ಕಂಪೇರ್ ಮಾಡ್ಬೋದು ನಾವು. ಸೊ ಈಗ ಕಂಪೇರ್ ಮಾಡಕ್ ಆಗಂಗಿಲ್ಲ. ಎಂ ಇಷ್ಟು ಕ್ಯೂ ಏನಂತಂದ್ ಹೇಳಿದ್ರೆ 1:2 ಅಂತಂದ್ ಹೇಳಿ ಬರಂಗಿಲ್ಲ, ಆನ್ಸರ್ ರಾಂಗ್ ಆಗತ್ತೆ ಅದು. ಸೊ ಬಟ್ ಆದ್ರೆ ಇಲ್ಲಿ ಇದು ಸಪರೇಟ್ ಆಗೈತಿ, ಇದು ಡಿಫ್ರೆಂಟ್ ಆಗೈತಿ. ಇವಾಗ ಪಿ ಪಿ ಎರಡು ಒಂದಾದು ಅಂತಂದ್ ಹೇಳಿ ನಾವು ಆರಾಮಾಗಿ ಮಾಡ್ಕೋಬಹುದು. ಏನಿಲ್ಲ, ಸಿಂಪಲ್ ಆಗಿ ಇಲ್ಲೇನ್ ಒಂದ್ ಐತಲ್ಲ, ಇದನ್ನ ಈ ಕಡೆ ಇಂಟು 1 ಮಾಡ್ಕೊಡ್ರಿ ಎಲ್ಲದಕ್ಕೂ. ಸೊ ಅದಾದ ನಂತರ ಇಲ್ಲೇನ್ 5 ಐತಲ್ಲ, ಇದನ್ನ ಇಲ್ಲಿ ಏನಂತಂದ್ ಹೇಳಿದ್ರೆ ಎರಡಕ್ಕೂ ಇಂಟು ಮಾಡ್ಕೊಡ್ರಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು. ಇಲ್ಲೇನ್ 5 ಐತಲ್ಲ, ಇದನ್ನ ಇಂಟು ಮಾಡ್ಕೊಡ್ರಿ. ಇಲ್ಲೇನೈತಲ್ಲ 1 ಇಲ್ಲಿ ಇಂಟು ಮಾಡ್ಕೊಡ್ರಿ. ಸೊ ಇವಾಗ 1 ಇಂಟು ಮಾಡ್ರೆ ಎಷ್ಟು ಬರುತ್ತೆ ಹೊಸದಾಗಿ? 3. 3 ಒಂದ್ಲೆ 3, ಆಮೇಲೆ 7 ಒಂದ್ಲೆ 7. ಅದಾದ ನಂತರ ನೆಕ್ಸ್ಟ್ 5 ಒಂದ್ಲೆ 5. ಇದನ್ನ ನೋಡ್ರಿ, ಇಲ್ಲಿ ಏನೈತಲ್ಲ 5 ಪಿ ವ್ಯಾಲ್ಯೂ, ಇದನ್ನ ಇಲ್ಲಿ ಇಂಟು ಮಾಡ್ಕೊಳ್ತೀವಿ ಈಚ್ ಕಡೆ. ಸೊ ಎಷ್ಟಾಗತ್ತ? 5 ಒಂದ್ಲೆ 5. ಅದಾದ ನಂತರ ನೆಕ್ಸ್ಟ್ ಇನ್ನೊಂದಕ್ಕೆ ಏನಾಗತ್ತ? 5 ಎರಡ್ಲೆ 10. ಇವಾಗ ನೋಡ್ರಿ ಪಿ ವ್ಯಾಲ್ಯೂ ಏನಂತಂದ ಹೇಳಿದ್ರೆ ಸೇಮ್ ಆಯ್ತಾ? ಇದು ಪಿ ವ್ಯಾಲ್ಯೂ, ಇದು ಪಿ ವ್ಯಾಲ್ಯೂ. ಇದೆಷ್ಟು? ಇದು ಎಂ ವ್ಯಾಲ್ಯೂ, ಇದು ಎನ್ ವ್ಯಾಲ್ಯೂ, ಇದು ಕ್ಯೂ ವ್ಯಾಲ್ಯೂ. ಈಗ ಪಿ ವ್ಯಾಲ್ಯೂ ಸೇಮ್ ಆಯ್ತು ಅಂತಂದ ಹೇಳಿದ್ರೆ ಇವೆಲ್ಲ ಒಂದಾದಂಗ. ಈಗ ಎಲ್ಲ ಒಂದಾದಂಗ, ಈ ಎರಡು ಬರೋದ್ ಬಿಟ್ಟು ಒಂದ ಬರಿಬಹುದು ನೀವು. ಸೊ ಇವಾಗ ನೀವೇನಂತಂದ ಹೇಳಿದ್ರೆ ಎಂ ಮತ್ತು ಕ್ಯೂದ್ ಏನಂತಂದ ಹೇಳಿದ್ರೆ ಕಂಪೇರ್ ಮಾಡ್ಕೊಡ್ರಿ. ಎಂ ಎಷ್ಟೈತಿ? 3 ಐತಿ. ಕ್ಯೂ ಎಷ್ಟೈತಿ? 10 ಐತಿ. 3:10 ಅಂದ್ರೆ ನಮ್ದು ಆನ್ಸರ್ ಆಗತ್ತೆ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಕೋಬೇಕು. ಈಸಿ ಆಯ್ತಲ್ಲ. ಇನ್ನು ಬೇರೆ ಬೇರೆ ಬರ್ತಾವ, ನೋಡೋಣ ಇವಾಗ. ಸೊ ಇಲ್ಲಿ ನೋಡ್ರಿ ಕ್ವಶನ್ ಏನಾಯ್ತು ಅಂತಂದ್ರೆ ಈ ತರ ಕೊಟ್ಟಿದಾನ. ಅದಾದ ನಂತರ ಹಿಂಗಂದ್ರೆ ಏನಂತ ಕೇಳಿದಾನ. ಜನರಲ್ ಆಗಿ ಬರುತ್ತಾ, ಇದು ಅನುಪಾತದಲ್ಲಿ ಕೇಳ್ಬೋದು ಅಥವಾ ನಾರ್ಮಲ್ ಆಗಿ ಡಿವೈಡೆಡ್ ಬೈ ಅಂತಾನು ಕೇಳ್ಬೋದು. ಸೊ ಅದಕ್ಕೋಸ್ಕರ ಇದನ್ನು ತಗೊಂಡಿದ್ದೀನಿ, ಇದನ್ನು ಸಾಲ್ವ್ ಮಾಡೋಣ. ಸೊ ಇದು ಕೂಡ ಒಂದು ಸೆಷನ್ ಅಲ್ಲಿ ಬಂದೈತೆ. ಈಗ ನೋಡ್ರಿ, ನಮ್ಗೆ ಏನ್ ಬೇಕು? ಟಿ ಪ್ಲಸ್ ಯು ಡಿವೈಡೆಡ್ ಬೈ ಟಿ ವ್ಯಾಲ್ಯೂ ಬೇಕು. ಬಟ್ ಅದ್ರ ನಮ್ಗೆ ಗೊತ್ತಿಲ್ಲ. ಈ ತರ ಕೊಟ್ಟಿದಾನ 4t = 5u ಅಂತಂದೇಳಿ. ಏನಿಲ್ಲ, 4t = 5 ಐತಲ್ಲ, ಟಿ ಮತ್ತು ಯು ಒಂದ್ ಕಡೆ ಮಾಡ್ಕೊಳ್ಳೋಣ. ಅದಾದ ನಂತರ ಅದ ಆ ಕಡೆ ಹೋಗ್ಬಿಡತ್ತೆ. ಇಲ್ಲಿ ನೋಡ್ರಿ 4t = 5u ಅಂತಂದೈತೆ. ಸರ್ ಇವಾಗ ನಾವು ಯು ಅಲ್ಫಾಬೆಟ್ ಒಂದ್ ಕಡೆ ಮಾಡ್ಕೊಳ್ಳೋಣ. ಯು ಈ ಕಡೆ ಬಂತಂದ್ರೆ ಡಿವೈಡೆಡ್ ಬೈ ಆಗುತ್ತೆ. 4t ಡಿವೈಡೆಡ್ ಬೈ ಯು ಆಯ್ತು. ಇಲ್ಲಿ 5 ಅಷ್ಟೇ ಉಳಿತು. ಸರ್ ಇವಾಗ ನಾವು 4 ಐತಲ್ಲ, ನಂಬರ್ನು ಆ ಕಡೆ ಕಳಿಸ್ಬಿಡೋಣ್ರಿ. ನಮ್ಗೆ ಈಗ ನಂಬರ್ ಬೇಡ ಅಂತಂದ್ ಹೇಳಿ, ಅಂದ್ರೆ ಅದು ಆ ಕಡೆ ಹೋದಾಗ ಏನಾಗುತ್ತೆ? ಟಿ ಡಿವೈಡೆಡ್ ಬೈ ಯು = 5 ಡಿವೈಡೆಡ್ ಬೈ 4 ಆಗುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ಕಂಪೇರ್ ಮಾಡ್ಕೊಳ್ಳೋದು. ಈ ತರ ಇತ್ತು ಅಂತಂದ ಹೇಳಿದ್ರೆ ಟಿ ವ್ಯಾಲ್ಯೂ ಎಷ್ಟು? 5. ಯು ವ್ಯಾಲ್ಯೂ ಎಷ್ಟು? 4. ಸೊ ಇದ್ರೊಳಗೆ ಫಿಲ್ ಮಾಡ್ರಿ. ಟಿ ವ್ಯಾಲ್ಯೂ ಎಷ್ಟೈತೆ? 5. ಯು ವ್ಯಾಲ್ಯೂ ಎಷ್ಟು? 4. ಕೆಳಗಡೆ ಟಿ ವ್ಯಾಲ್ಯೂ ಎಷ್ಟು? 5. ಸೊ 5 4 9 ಡಿವೈಡೆಡ್ ಬೈ 9 ಡಿವೈಡೆಡ್ ಬೈ 5 ಏನಂದ್ರೆ ನಮ್ದು ಆನ್ಸರ್ ಆಗುತ್ತೆ. ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಅವು ಇದೇನೇ ಕೊಡ್ಲಿ, ನಾವು ಈ ತರ ಡೈರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೊಳ್ಳೋದು. ಕ್ಲಿಯರ್ ಎಲ್ರಿಗೂ? ಒಂದೊಂದ್ಸರಿ ಏನ್ ಕೊಡ್ತಾನೆ ಅಂತಂದ ಹೇಳಿದ್ರೆ ಈ ತರ ಕೊಟ್ಬಿಟ್ಟು ಟಿ ವ್ಯಾಲ್ಯೂ 2 ಅಂತ ಕೊಟ್ಟಾಗ ಏನಂತಂದ ಹೇಳಿದ್ರೆ ಯು ವ್ಯಾಲ್ಯೂ ಕಂಡು ಹಿಡಿದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸೊಲ್ಯೂಷನ್ ನ ಸಾಲ್ವ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ರಿ ಕ್ವಶನ್, ಪಿ ಕ್ಯೂ ಆರ್ ನಡುವಿನ ಅನುಪಾತ 6:5:9 ಇದಾವ. ಅದಾದ ನಂತರ ಅವುಗಳ ಮೊತ್ತ 400 ಆಗಿದ್ರೆ ಪಿ ಮತ್ತು ಆರ್ ಗಳ ನಡುವಿನ ವ್ಯತ್ಯಾಸ. ಇದು ಟೈಪ್ 2 ಕ್ವಶನ್ ಬರುತ್ತೆ. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇಂಥದ್ದು ಕಂಪಲ್ಸರಿ ಕ್ವಶನ್ ಇರುತ್ತೆ. ಒಂದು ಅನುಪಾತದ ಟೈಪ್ 1 ಮೇಲೆ ಹೇಗೇನ್ ಸಾಲ್ವ್ ಮಾಡುತ್ತೋ ಅದು, ಆಮೇಲೆ ಇಂಥದ್ದು ಇನ್ನೊಂದು 2 ಕ್ವಶನ್ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈ ತರ ಬರುತ್ತೆ. x:y ಏನಂತಂದ ಹೇಳಿದ್ರೆ 7:2 ಅನುಪಾತದಲ್ಲಿ ಇದಾವ. ನಾವು ಇದನ್ನ ಕಂಡು ಹಿಡ್ಕೊಬೇಕು. ಈಗ ನಮ್ಗ ಮೊತ್ತ ಮತ್ತು ವ್ಯತ್ಯಾಸ ಅಂತಂದ ಹೇಳಿ ಎಲ್ಲೂ ಕೊಟ್ಟಿಲ್ಲ. ಅವಾಗ ಏನ್ ಮಾಡ್ಕೋಬೇಕು? ಡೈರೆಕ್ಟ್ ಆಗಿ ಎಕ್ಸ್ ವ್ಯಾಲ್ಯೂ 7, ವೈ ವ್ಯಾಲ್ಯೂ 2 ಅಂತ ತಗೊಂಡ್ಬಿಡ್ಬೇಕು. ಎಕ್ಸ್ ವ್ಯಾಲ್ಯೂ ಫಸ್ಟ್ 1, ವೈ ವ್ಯಾಲ್ಯೂ ಸೆಕೆಂಡ್ 1 ಅಂತಂದೇಳಿ. ಇಲ್ಲಿ ನೋಡ್ರಿ 7 × 7 + 4 × 2 ಅಂತಂದೈತೆ. ಇದು ಫಸ್ಟ್ 1 ಬರ್ಕೊಂಡ್ವಿ. ಇದು ಅನುಪಾತ. ಸೆಕೆಂಡ್ ನೋಡ್ರಿ ನೆಕ್ಸ್ಟ್ 7 ಎಕ್ಸ್ ವ್ಯಾಲ್ಯೂ 7, ಅದಾದ ನಂತರ -4 × 2 ಅಂತಂದೈತಿ. 7 7 49 ಪ್ಲಸ್ 4 2 8. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ನೋಡ್ರಿ 7 7 49, 4 2 8. ಎಷ್ಟಾಯ್ತು ನೋಡ್ರಿ ಇದು? 49 + 8 ಅಂತಂದ ಹೇಳಿದ್ರೆ 57 ಆಯ್ತು. ಅದಾದ ನಂತರ 49 - 8 ಅಂತಂದ ಹೇಳಿದ್ರೆ 41 ಆಯ್ತು. ಸೊ ಈ ಆಪ್ಷನ್ ಐತಾ? ಓಕೆ ಐತೆ. ಸೊ ಒಂದೊಂದ್ ಟೈಮ್ ಇರ್ಲಿಲ್ಲ ಅಂತಂದ ಹೇಳಿದ್ರೆ ಇದು ಡಿವೈಡ್ ಆಗತ್ತೆ ನೋಡೋದು. 2 ರಿಂದ 3 ರಿಂದ 7 ರಿಂದ ಯಾವ್ದ್ರಿಂದ ಡಿವೈಡ್ ಆಗತ್ತೆ ನೋಡೋದು. ಡಿವೈಡ್ ಆಯ್ತು ಅಂತಂದ ಹೇಳಿದ್ರೆ ಅದನ್ನ ಡಿವೈಡ್ ಮಾಡಿ ಬರಿಬೇಕು. ಬಟ್ ಆದ್ರೆ ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಸಿಕ್ಕೈತೆ 57:41. ಸೊ ಇಲ್ಲಿ ನೋಡ್ರಿ ಇಷ್ಟೊತ್ತವರೆಗೂ ನೀವು ಸಾಲ್ವ್ ಮಾಡಿದ್ರಲ್ಲ, ಇವಾಗ ಇದನ್ನ ಟ್ರೈ ಮಾಡ್ರೆ ನೋಡೋಣ ಡಿಫ್ರೆಂಟ್ ಆಗೈತೆ. ಸೊ ನಾನು ಫಸ್ಟ್ ಒಂದ್ ಯಾವ್ದೋ ಒಂದು ಸಾಲ್ವ್ ಮಾಡಿದ್ದೀನಿ ನೋಡ್ರಿ. ಇದನ್ನ ಇವಾಗ ಏನ್ ಕಂಡಿಡ್ಬೇಕು? ಇದನ್ನ ಕಂಡಿಡ್ಬೇಕು. ಏನ್ ಕೊಟ್ಟಿದಾನ? ಪಿ ಇಷ್ಟು ಕ್ಯೂ ಏನಂತಂದ ಹೇಳಿದ್ರ 6:5 ಅನುಪಾತದಲ್ಲಿ ಇದಾವ. ನೆಕ್ಸ್ಟ್ ಕ್ಯೂ ಇಷ್ಟು ಆರ್ ಏನಂತಂದ ಹೇಳಿದ್ರ 3:4 ಅನುಪಾತದಲ್ಲಿ ಇದಾವ. ಇವಾಗ ಏನ್ ಮಾಡ್ಬೇಕು? ಟ್ರೈ ಮಾಡ್ರಿ. ಇದು ಸಾಲ್ವ್ ಮಾಡಕ್ ಬಂತಂತಂದ ಹೇಳಿದ್ರೆ 2 ಮಾರ್ಕ್ಸ್ ನಿಮ್ಗೆ ಸಿಕ್ಕಂಗಿಲ್ಲ ಅಂತಂದ ಹೇಳಿದ್ರೆ ಹೋಯ್ತು. ನೋಡ್ರಿ ಪಾಸ್ ಮಾಡಿ ಆನ್ಸರ್ ಹಾಕ್ರಿ. ಇನ್ ಮುಂದಿಂದೆಲ್ಲ ಪಾಸ್ ಮಾಡೋದ, ಆನ್ಸರ್ ಹಾಕೋದ, ಅದಾದ ನಂತರ ಸಾಲ್ವ್ ಮಾಡೋದು ನೋಡೋದ. ಬಂದೈತೆ ಅಂದ್ ಬಿಡಾಕ್ ಹೋಗ್ಬೇಡ್ರಿ. ಮತ್ತೆ ಏನಾದ್ರು ಈಸಿ ಟ್ರಿಕ್ ಹೇಳಿದ್ರ ಎಸ್
ಸೊ ಇಲ್ಲಿ ನೋಡ್ರಿ ಕ್ಯೂ ವ್ಯಾಲ್ಯೂ ಏನಂತಂದ್ ಹೇಳಿದ್ರೆ ಈಗ ನಮ್ಗೆ ಎರಡು ಸೇಮ್ ಬೇಕಲ್ಲ. ಕ್ಯೂ ವ್ಯಾಲ್ಯೂ ಏನಂತಂದ್ ಹೇಳಿದ್ರೆ ಇಲ್ಲೂ ಕ್ಯೂ ವ್ಯಾಲ್ಯೂ ಕೊಟ್ಟಿದಾನೆ, ಇಲ್ಲೂ ಕ್ಯೂ ವ್ಯಾಲ್ಯೂ ಕೊಟ್ಟಿದಾನೆ, ಎರಡು ಸರಿ ಅನುಪಾತದ ಐತೆ. ಬಟ್ ಅದ್ರ ನಾವು ಒಂದ್ ಕ್ಯೂನ ತಗೋಬೇಕು. ಇಲ್ಲಿ ನೋಡ್ರಿ ಕ್ಯೂ ವ್ಯಾಲ್ಯೂ 5 ಐತಿ, ಇಲ್ಲಿ ನೋಡ್ರಿ ಕ್ಯೂ ವ್ಯಾಲ್ಯೂ 3 ಐತೆ. ಅದನ್ನ ಎರಡು ಒಂದ ಮಾಡ್ಬೇಕು. ಹೆಂಗ್ ಮಾಡ್ಬೇಕು ಸರ್? ಇಲ್ಲಿ ನಮ್ಗೆ ಹೆಂಗ್ ಮಾಡೋದ ಈಸಿಯಾಗಿ ಹೇಳ್ಬೇಕಂತಂದ್ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. ಇಲ್ಲಿ ಇಂಟು 3 ಮಾಡ್ರಿ ಈ ಕಡೆ ಎಲ್ಲದಕ್ಕೂ, ಈ ಕಡೆ ಏನಂತಂದ್ ಹೇಳಿದ್ರೆ ಇಂಟು 5 ಮಾಡ್ಬೇಕು ಎಲ್ಲಾ ಕಡೆ. ಸಿಂಪಲ್ ಆಗಿ ಬಂದ್ಬಿಡತ್ತೆ ನೋಡ್ರಿ. 6 ಮೂರ್ಲೆ 18. ಅದಾದ ನಂತರ ಏನಾಯ್ತು? 5 ಮೂರ್ಲೆ 15. ನೆಕ್ಸ್ಟ್ ನೋಡ್ರಿ, ಇದು ಪಿ ಮತ್ತು ಕ್ಯೂ ಆಯ್ತು. ಇಲ್ಲಿ ಮತ್ತೇನಂತಂದ್ರೆ ಕ್ಯೂ ಮತ್ತು ಆರ್ ಐತೆ. ಇಲ್ಲಿ ಏನ್ ಮಾಡ್ಬೇಕು? ಈ ಕಡೆ 5 ಅನ್ನ ಈ ಕಡೆ ಇರೋದನ್ನ ಇಂಟು ಮಾಡ್ಬೇಕು. 3 5ಲೆ 15 ಆಯ್ತು. ಅದಾದ ನಂತರ 4 5ಲೆ 20 ಆಯ್ತು. ಇವಾಗ ನೋಡ್ರಿ ಕ್ಯೂ ವ್ಯಾಲ್ಯೂ ಒಂದಾಯ್ತಾ? ಒಂದೇ ಬರ್ಕೊಂಡ್ಬಿಡೋಣ. ಅದನ್ನ ಎರಡೆರಡು ಸಾರಿ ಬರೆಯೋದ್ ಬೇಡ. ಸೊ 18 ಕ್ಯೂ ವ್ಯಾಲ್ಯೂ 15 ಆಯ್ತು. ಅದಾದ ನಂತರ ಇದ್ ವ್ಯಾಲ್ಯೂ 20 ಆಯ್ತು. ಈ ಏನ್ ಕೇಳಿದಾನ ಇದನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಕ್ಯೂ ವ್ಯಾಲ್ಯೂ ಎಷ್ಟೈತ್ರಿ? 15 ಅಂತಂದೈತೆ. ಸೊ ಒಂದ್ ಆಪ್ಷನ್ ಹೋಯ್ತು, ಇದು ಒಂದು ಆಪ್ಷನ್ ಹೋಯ್ತು. ಇನ್ ಎರಡು ಆಪ್ಷನ್ದಾಗ ಐತೆ. ಇಷ್ಟು ಪಿ ಪ್ಲಸ್ ಆರ್ ಅಂತಂದ್ರೆ ಪಿ ಮತ್ತು ಆರ್. ಪಿ ಎಷ್ಟೈತಿ? 18 ಐತಿ. ಆರ್ ವ್ಯಾಲ್ಯೂ ಎಷ್ಟೈತಿ? 20 ಐತಿ. 15 ಇಷ್ಟು 18 ಪ್ಲಸ್ 20 ಅಂತಂದ್ ಹೇಳಿದ್ರೆ ಎಷ್ಟಾಯ್ತು? 38 ಆಯ್ತು. ಎಷ್ಟಾಯ್ತು? 38. 15 ಇಷ್ಟು 38 ಏನಂತಂದ್ ಹೇಳಿದ್ರೆ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗತ್ತ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಈಗ ಮ್ಯಾಥಮೆಟಿಕ್ಸ್ ನಾವು ಸಾಲ್ವ್ ಮಾಡ್ಬೇಕಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ನಾವು ಬರ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿವರೆಗೂ ನೋಡತ್ತೀರಿ ಅಂತಂದ್ ಹೇಳಿದ್ರೆ ಸೀರಿಯಸ್ ಆಗಿ ಸ್ಟಡಿ ಮಾಡಕತ್ತೀರಿ. ಯಾರ್ಯಾರು ಸೀರಿಯಸ್ ಆಗಿ ಸ್ಟಡಿ ಮಾಡಕತ್ತೀರಿ ಒಂದು ಮೆಸೇಜ್ ಹಾಕ್ರಪ್ಪ. ನಿಮ್ಗೆ ಏನ್ ಅನ್ಸುತ್ತ ಅದೊಂದು ಮೆಸೇಜ್ ಹಾಕ್ರ. ನಂಗೆ ಎಷ್ಟು ಜನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಸ್ಟಡಿ ಮಾಡತ್ತೀರ ಅನ್ನೋದು ನನಗೂ ಗೊತ್ತಾಗತ್ತ. ಸೊ ಪ್ರತಿಯೊಬ್ರು ನೀವು ಎಲ್ಲೂ ಮೆಸೇಜ್ ಹಾಕಿಲ್ಲ ಸರ್, ನನ್ನ ಗರ್ಲ್ ಫ್ರೆಂಡ್ಗೆ ಹಾಕಿಲ್ರಿ, ನಮ್ಮ ಮನ್ಯಾಗಿನವ್ರಿಗೆ ಹಾಕಿಲ್ಲ ಅಂದ್ರೆ ಪರವಾಗಿಲ್ಲ, ನನಗೊಂದು ಮೆಸೇಜ್ ಹಾಕ್ರಿ. ಎಷ್ಟು ಜನ ಸ್ಟಡಿ ಮಾಡತ್ತಾರ ಅನ್ನೋದು ಗೊತ್ತಾಗತ್ತ. ಅದಾದ ನಂತರ ನೆಕ್ಸ್ಟ್, ನಿಮ್ಗೆ ಯಾರಿಗಾದ್ರೂ ವಿಡಿಯೋಸ್ಗಳು ಸಿಗ್ತಾ ಇಲ್ಲ ಅಂತಂದ್ ಹೇಳಿದ್ರ, ನನ್ನ ವಿಡಿಯೋಸ್ಗಳು ಯಾರಿಗಾದ್ರೂ ಸಿಗ್ತಿಲ್ಲ ಸರ್, ಉಳಿದಿದ್ದು ವಿಡಿಯೋಸ್ಗಳನ್ನ ಹೆಂಗ್ ನೋಡ್ಬೇಕ್ರಿ ಅಂತಂದ್ ಹೇಳಿದ್ರೆ, ಸೊ ಯೂಟ್ಯೂಬ್ ಅಲ್ಲಿ ಏನಂತಂದ್ ಹೇಳಿದ್ರೆ ಓಪನ್ ಮಾಡ್ಬೇಕು. ನಾನು ಇವಾಗ ಮಾಡಿ ತೋರ್ಸಾಕತ್ತೇನಿ. ಒಂದು ಮಲ್ಲಿಕಾರ್ಜುನ್ ಕಿಲೆದಾರ್ ಅಂತಂದ್ ಸರ್ಚ್ ಮಾಡ್ರಿ, ಇಲ್ಲ SSC GD ಕನ್ನಡ ಅಂತಂದ್ ಹೇಳಿ ಸರ್ಚ್ ಮಾಡ್ರಿ, ಇಲ್ಲ SSC GD 2025 ಕನ್ನಡ ಅಂತಂದ್ ಹೇಳಿ ಸರ್ಚ್ ಮಾಡ್ರಿ. ನಿಮ್ಗೆ ಏನ್ ಬರುತ್ತೆ ನೋಡ್ರಿ, ಇಲ್ಲ ಮಲ್ಲಿಕಾರ್ಜುನ್ ಕಿಲೆದಾರ್ ಅಂತಂದ್ ಹೇಳಿ ಸರ್ಚ್ ಮಾಡ್ರಿ ಅಂತಂದ್ ಹೇಳಿದ್ರೆ ಕೆಳಗಡೆ ನೋಡ್ರಿ, ಇಲ್ಲೆಲ್ಲ ಬೇರೆಯವ್ರ ವಿಡಿಯೋಸ್ಗಳಿದಾವ, ಅವುಗಳನ್ನ ನೀವೆಲ್ಲ ಶೇರ್ ಮಾಡ್ತೀರಿ, ನಮ್ಮದ್ ಮಾಡಂಗಿಲ್ಲ. ಇಲ್ಲಿ ನೋಡ್ರಿ ಕೆಳಗಡೆ ಬಂದು ನೋಡ್ರಿ ಮಲ್ಲಿಕಾರ್ಜುನ್ ಕಿಲೆದಾರ್ ಅಂತಂದ್ ಐತಲ್ಲ, ಇಲ್ಲಿದಾವ್ ನೋಡ್ರಿ. ಸೊ ಇದ್ರ ಮೇಲೆ ಯಾವ್ದಾದ್ರ ಮೇಲೆ ಒಂದು ಕ್ಲಿಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಎಲ್ಲಾ ವಿಡಿಯೋಸ್ಗಳು ಸಿಕ್ಬಿಡ್ತಾವ. ಇಲ್ಲಿದಾವ್ ನೋಡ್ರಿ ಎಲ್ಲಾ ವಿಡಿಯೋಸ್ಗಳು ನನ್ನ ಇದಾವ. ಇಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ಕೆಳಗಡೆ ಯಾವ್ದಾದ್ರು ಒಂದು ಓಪನ್ ಆಗಿರುತ್ತಲ್ಲ, ಕೆಳಗಡೆ ಮೋರ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ಪೇಪರ್ ಡಿಸ್ಕಷನ್ ಅದಾವ. 2024 ಕ್ವಶನ್ ಪೇಪರ್ಸ್ಗಳು ಎಲ್ಲಾ ಡಿಸ್ಕಷನ್ ಮಾಡಿದಾವ, ಎಲ್ಲಾ ಡೇಟ್ಗಳದ್ದು. ಆಮೇಲೆ ಕೆಳಗಡೆ ರೀಸನಿಂಗ್ ವಿಡಿಯೋಸ್ಗಳಿದಾವೆ. ಇವ್ನ ನೋಡ್ರಿ ಅಂದ್ರೆ 20ಕ್ಕೆ 20 ಮಾರ್ಕ್ಸ್, ಅಂದ್ರೆ 20ಕ್ಕೆ 20 ಕ್ವಶನ್ 40 ಮಾರ್ಕ್ಸ್ ಬರುತ್ತೆ. 25 ವಿಡಿಯೋಸ್ ನೋಡಿ 40 ಮಾರ್ಕ್ಸ್ ತೆಗಿಬಹುದು ಈಸಿಯಾಗಿ. ಆ ತರ ಹೇಳ್ಕೊಟ್ಟಿದ್ದೀನಿ. ಯಾವ್ದ್ರ ಮೇಲೆ ಕ್ಲಿಕ್ ಮಾಡಿ, ಫಸ್ಟ್ ಒಂದ್ ಕ್ಲಿಕ್ ಮಾಡ್ತೀನಿ, ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಅದನ್ನ ನೋಡ್ರಿ, ಇಲ್ಲಿ ಕೆಳಗಡೆ ಬರ್ರಿ, ಮೋರ್ ಅಂತ ಕ್ಲಿಕ್ ಮಾಡ್ರಿ. ಮೋರ್ ಅಂತ ಕ್ಲಿಕ್ ಮಾಡ್ರಿ ಅಂತಂದ್ ಹೇಳಿದ್ರೆ ಅದ್ರ ಕೆಳಗಡೆ ಇದಾವ ಸೆಕೆಂಡ್ ವಿಡಿಯೋ ಮತ್ತೆ ಕ್ಲಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಮ್ಯಾಥ್ಸ್ ವಿಡಿಯೋಸ್ಗಳಿದಾವ. ಸೊ ಎಲ್ಲಾ ವಿಡಿಯೋಸ್ಗಳನ್ನ ಏನಂತಂದ್ ಹೇಳಿದ್ರೆ ನೀವು ನೋಡ್ಕೋಬಹುದು. ಕ್ಲಿಯರ್? ಅದ್ ಬಿಡ್ರಿ, ಇವಾಗ ನಾವು ಡಿಸ್ಕಷನ್ ಮಾಡೋಣ. ಬರೆಯೋದು ಇಂಪಾರ್ಟೆಂಟ್ ಅಂತಂದ್ ಹೇಳಿದೆ. ಯಾವ ತರ? ಒಂದು ವೇಳೆ E ಯ 30%, ಒಂದು ವೇಳೆ E ಯ 30% F ನ 60%ಗೆ, F ನ 60%ಗೆ ಸಮ ಆಗಿತ್ತು ಅಂದ್ರೆ ನೋಡ್ರಿ, E ನ 30% F ನ 60%ಗೆ ಸಮ ಆಗಿತ್ತು. ಅವ್ನು ಹೆಂಗ್ ಕೊಟ್ಟಿನ ಹಂಗ ಕೊಡ. ಹಂಗಾಗಿದ್ರೆ E ಇಷ್ಟು F ನ ವ್ಯಾಲ್ಯೂ ಎಷ್ಟು, ಅನುಪಾತ ಎಷ್ಟು ಅಂತಂದ್ ಹೇಳಿ ಕೇಳಿದಾನೆ. ಈಗ ಏನ್ ಮಾಡ್ಬೇಕು? ಇದನ್ನ ನೆಟ್ಗೆ ಬರ್ಕೊಂಡ್ಬಿಡೋಣ. 30% ಅಂತಂದ್ ಹೇಳಿದ್ರೆ ಹೆಂಗ್ ಬರೀತೀರಿ? 30/100 ಅಂತ ಬರೀತೀರಿ, ಇದು E. ನೆಕ್ಸ್ಟ್ 60% ಹೆಂಗ್ ಬರೀತೀರಿ? 60/100 F ಅಂತಂದ್ ಬರೀತೀರಿ. ಇದೆಲ್ರಿಗೂ ಬರೆಯಕ್ ಗೊತ್ತಾ? ಹೆಂಗ ಬರಿತೀವಲ್ಲ ಪರ್ಸೆಂಟೇಜ್ ನ. ಅದಾದ ನಂತರ ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್, ಇದು 0 ಕ್ಯಾನ್ಸಲ್. ಏನ್ ಉಳಿತು? 3E/10 ಅಂತಂದು ಉಳಿತು. ಅದಾದ ನಂತರ 6F/10 ಅಂತಂದು ಉಳಿತು. ಈಗ ಈ ಇಷ್ಟು F ಅಲ್ಲಿ ಬರಿಬೇಕಂತಂದ್ ಹೇಳಿದ್ರ, ಈಗ ಇದನ್ನ ಇಷ್ಟು ತೆಗೆದು ಡಿವೈಡೆಡ್ ಬೈ ಹಾಕಿದ್ವು ಅಂತಂದ್ ಹೇಳಿದ್ರೆ E/F ಫಾರ್ಮ್ ಅಲ್ಲಿ ಬರ್ಬೇಕಾ? ಇದನ್ನ ಹೆಂಗ್ ಬರ್ಕೊಂತೀವಿ? ಈ ಇಷ್ಟು F ಅಂತಂದ್ ಹೇಳಿ ಬರ್ಕೊಂತೀವಿ. ಇವೆರಡು ಒಂದೇ. ಸೊ ನಮ್ಗೆ ಆ ಫಾರ್ಮ್ ಬರ್ಬೇಕಂತಂದ್ ಹೇಳಿದ್ರೆ ಈ ಮೇಲ್ಗಡೆ ಐತೆ, ಅಂದ್ರೆ F ಏನಂತಂದ್ ಹೇಳಿದ್ರೆ ಕೆಳಗಡೆ ಬರ್ಬೇಕು. ನೋಡ್ರಿ, ಈ 3E/10F. F ಈ ಕಡೆ ತಗೊಂಡ್ಬಂದ್ವಿ. ಇನ್ನೇನ್ ಉಳಿತು? X 6/10 ಅಂತಂದ್ ಉಳಿತು. ಇನ್ನು ನಾವ್ ಏನ್ ಮಾಡ್ಕೊಬೇಕು ಸರ್? 3 ಮತ್ತು 10 ಆ ಕಡೆ ಕಳಿಸ್ಬೇಕು. 3 ಈ ಕಡೆ ಕಳಿಸಿದ್ರೆ ಕೆಳಗಡೆ ಹೋಗತ್ತ, 10 ಅಂತಂದ್ ಹೇಳಿದ್ರೆ ಮೇಲ್ಗಡೆ ಹೋಗತ್ತ. ಕಳಿಸ್ರಿ. ಸೊ ಇಲ್ಲಿ ಏನಾಗತ್ತ? E/F ಉಳಿತು. 6 × 10 ಆ ಕಡೆ ಹೋದ್ರೆ ಮೇಲ್ಗಡೆ ಹೋಯ್ತು. ಅದಾದ ನಂತರ 3 ಕೆಳಗಡೆ ಬಂತು, ಇಂಟು 10. ಈ 10 ಕ್ಯಾನ್ಸಲ್. ಏನ್ ಉಳಿತು ಇವಾಗ? E/F 6/3 ಅಂತ ಉಳಿತು. ಸರ್ ಇನ್ನೂ ಡಿವೈಡ್ ಆಗತ್ತೆ ನೋಡ್ರಿ. 3 ಒಂದ್ಲೆ 3 ಎರಡ್ಲೆ ಏನ್ ಉಳಿತು? E/F = 2/1. ಇದನ್ನ ಅನುಪಾತದ ಬೆಳ್ರಿ. E/F = 2:1 ಅಂತಂದ್ ಹೇಳಿ ನಮ್ದು ಆನ್ಸರ್ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. ಈ ರೀತಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಳಿ ನೋಡ್ರಿ.
ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡಕತ್ತೀನಿ, ಎಲ್ಲಾ ಟಾಪಿಕ್ಸ್ ಹೇಳ್ಕೊಡ್ತೀನಿ. ಬೇಗ ಬೇಗ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸ್ಟೇಟಸ್ ಎಲ್ಲ ಇಡ್ರಿ, ಎಲ್ಲಾ ಕಡೆ ಶೇರ್ ಆಗಿ. ಅದಾದ ನಂತರ ನೆಕ್ಸ್ಟ್ ಇದು ಬೇಗ ಮುಗಿತು ಅಂದ್ರೆ ಜಿಕೆನು ಡಿಸ್ಕಷನ್ ಮಾಡೋಣ, ಅದು ನಿಮ್ ಕೈ ಆಗೈತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎಕ್ಸ್ ಇಷ್ಟು ವೈ ಇಲ್ಲಿ ಏನ್ ಕೊಟ್ಟಿದಾನ ಅಂತಂದ ಹೇಳಿದ್ರೆ ಎಕ್ಸ್ ಇಷ್ಟು ವೈ ಏನಂತಂದ ಹೇಳಿದ್ರೆ 3:5 ರೂಪದಲ್ಲಿ ಐತೆ. ನೆಕ್ಸ್ಟ್ ಏನ್ ಕೊಟ್ಟಿದಾನೆ, ಇನ್ನೊಂದು ಕೊಟ್ಟಿದಾನ ಜೆಡ್ ಇಷ್ಟು ಡಬ್ಲ್ಯೂ ಏನಂತಂದ ಹೇಳಿದ್ರೆ 2x, ಅವು ಏನು ಅಂತಂದ ಹೇಳಿದ್ರೆ 2 ಅನುಪಾತದಲ್ಲಿ ಇರ್ತಾವ, ಈ ತರ ಕೊಟ್ಟಾನ. ಹಂಗಾದ್ರೆ ನಮ್ಗೆ ಏನ್ ಕಂಡಿಡಿ ಅಂತಂದ ಹೇಳಿದಾನ, ಎಕ್ಸ್ ಜೆಡ್ ಮತ್ತು ವೈ ಡಬ್ಲ್ಯೂ ಯಾವ ಅನುಪಾತದಲ್ಲಿ ಇದಾವ ಅಂತಂದ ಹೇಳಿ ಕಂಡಿಡಿ ಅಂತಂದ ಹೇಳಿದಾನ. ಈಸಿ ಐತೆ, ಟೆನ್ಷನ್ ತಗೊಳಂಗಿಲ್ಲ. ಇಲ್ಲೇನ್ ಮೊತ್ತ ಅಂತ ಕೊಟ್ಟಿಲ್ಲ, ವ್ಯತ್ಯಾಸ ಅಂತ ಕೊಟ್ಟಿಲ್ಲ. ಎಕ್ಸ್ ವ್ಯಾಲ್ಯೂ 3 ಅಂತ ತಗೊಳ್ರಿ, ವೈ ವ್ಯಾಲ್ಯೂ 5 ಅಂತ ತಗೊಳ್ರಿ, ಆಲ್ರೆಡಿ ಐತಿ. ಅವಾಗ ನಮ್ಗೆ ಜೆಡ್ ಮತ್ತು ಡಬ್ಲ್ಯೂ ಕಂಡು ಹಿಡ್ಕೋಬಹುದಾ. ಎಕ್ಸ್ ವ್ಯಾಲ್ಯೂ ಹಾಕ್ರಿ, 2 ಇಂಟು 3, ಎಕ್ಸ್ ವ್ಯಾಲ್ಯೂ 3 ಐತೆ, ಇದೆಷ್ಟಾಯ್ತು 6 ಆಯ್ತು. ಅದಾದ ನಂತರ 5 ಐತಿ, ವೈ ವ್ಯಾಲ್ಯೂ ಎಷ್ಟೈತಿ 5 ನೋಡ್ರಿ, ಇದೆಷ್ಟಾಯ್ತು 25 ಆಯ್ತು. ಸೊ ನಮ್ಗ ಜೆಡ್ ವ್ಯಾಲ್ಯೂ 6 ಅಂತ ಬಂತು, ಡಬ್ಲ್ಯೂ ವ್ಯಾಲ್ಯೂ 25 ಅಂತ ಬಂತು. ಇವಾಗ ಇದ್ರೊಳಗೆ ಏನಂತಂದ್ರೆ ಫಿಲ್ ಮಾಡ್ಕೊಳ್ಳೋಣ. ಇದೆಷ್ಟು ಬರುತ್ತೆ ನೋಡ್ರಿ, ಎಕ್ಸ್ ಇಂಟು ಜೆಡ್ ಐತೆ, ಎಕ್ಸ್ ವ್ಯಾಲ್ಯೂ 3, ಜೆಡ್ ವ್ಯಾಲ್ಯೂ ಎಷ್ಟೈತೆ ನೋಡ್ರಿ, ಇಲ್ಲಿ ಕಂಡು ಹಿಡ್ಕೊಂಡವಲ್ಲ 6 ಅಂತಂದ ಐತೆ. ಅದಾದ ನಂತರ ಇವೆರಡು ಅನುಪಾತದಲ್ಲಿ ಇದಾವ. ವೈ ವ್ಯಾಲ್ಯೂ ಎಷ್ಟೈತಿ 5 ಐತಿ, ಡಬ್ಲ್ಯೂ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ರಿ 25 ಅಂತಂದ್ ಬಂದೈತೆ. ಸೊ ಇದೆಷ್ಟು ಬಂತು 3 18, ಲಾಸ್ಟ್ ಆಪ್ಷನ್ ಬರಂಗಿಲ್ಲ. ನೆಕ್ಸ್ಟ್ 5 ಇಂಟು 25 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತ 125 ಆಗತ್ತ. 18 ಇಷ್ಟು 125 ಅನುಪಾತದಲ್ಲಿ ಏನಂತಂದ್ ಹೇಳಿದ್ರೆ ಇರ್ತಾವ. ಸಿಂಪಲ್ ಆಗಿ ಮಾಡಿದ್ವಾ, ಎಕ್ಸ್ ಇಷ್ಟು ವೈ. ಸೊ ನಮ್ಗೇನು ಮೊತ್ತ ವ್ಯತ್ಯಾಸ ಕೊಟ್ಟಿಲ್ಲ, ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡ್ವಿ. ಇಲ್ಲಿ ವ್ಯಾಲ್ಯೂಗಳನ್ನ ಹಾಕೊಂಡ್ಬಿಟ್ಟು ಜೆಡ್ ಮತ್ತು ಡಬ್ಲ್ಯೂ ಅನ್ನ ಕಂಡು ಹಿಡ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಫಿಲ್ ಮಾಡಿದ್ವಿ. ಅಲ್ಲಿ ಏನ್ ಕೊಟ್ಟಿರ್ತಾನ ಅದನ್ನೇ ಯೂಸ್ ಮಾಡ್ಕೊಂಡು ನಾವು ಹಾಕೋಬೇಕಷ್ಟೆ. ನೆಕ್ಸ್ಟ್ ಕ್ವಶನ್ ಸೇಮ್ ನೋಡೋಣ, ಇನ್ನೂ ಡಿಫ್ರೆಂಟ್ ಆಗಿ. ಸೊ ಇದ್ ನೋಡ್ರಿ, ಸಿಂಪಲ್ ಆಗೈತೆ. ಪಿ ಇಷ್ಟು ಕ್ಯೂ ಏನಂತಂದ್ ಹೇಳಿದ್ರೆ ಕೊಟ್ಟಿದಾನ 6:5 ಅಂತಂದ್ ಬರ್ದ್ರಿ. ಇದನ್ನ ಹೆಂಗ್ ಬರ್ಕೊಂತಾರೆ, ಸಿಂಪಲ್ ಆಗೈತಲ್ಲ. ಪಿ ಮತ್ತು ಕ್ಯೂ ವ್ಯಾಲ್ಯೂ ಅಂತಂದ್ ಹಾಕ್ರಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿ ನನಗೆ ಕಮೆಂಟ್ ಅಲ್ಲಿ ಹಾಕ್ಬೇಕು. ಎಷ್ಟು ಜನ ಕರೆಕ್ಟ್ ಮಾಡ್ತೀರಿ ನೋಡ್ರಿ. ಸೊ ಇದು ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಇನ್ನೊಂದು 10 ಡೇಸ್ ಒಳಗಡೆ ಎಕ್ಸಾಮ್ಸ್ ಗಳು ಬಂದಿದಾವ. ಸೊ ನೆಕ್ಸ್ಟ್ ಕ್ವಶನ್ ಇದು ಈಸಿ ಆಗಿದೆ, ನಾನು ಆಲ್ರೆಡಿ ಮಾಡಿದೀನಿ ಒಂದ್ಸರಿ. ನೆಕ್ಸ್ಟ್ ಟೈಪ್ ಕ್ವಶನ್ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ಟೈಪ್ ಕ್ವಶನ್ ಅವ್ನು ಏನ್ ಕೊಟ್ಟಿದ್ದಾನಲ್ಲ ಅದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳೋಣ. ಸೊ ಎಕ್ಸ್ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 3/8 ವೈ ಅಂತಂದೈತೆ. ಅದಾದ ನಂತರ ವೈ ವ್ಯಾಲ್ಯೂ ಏನ್ ಕೊಟ್ಟಿದಾನ 3/4 ಜೆಡ್ ಅಂತಂದ್ ಕೊಟ್ಟಿದ್ದಾನೆ. ಸೊ ಇವಾಗ ನಮ್ಗೆ ಏನ್ ಕೇಳಿದಾನ ಎಕ್ಸ್ ಇಷ್ಟು ವೈ ಇಷ್ಟು ಜೆಡ್ ವ್ಯಾಲ್ಯೂನ ನಾವು ಕಂಡುಹಿಡ್ಬೇಕಂತಂದ್ ಹೇಳಿ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ ಎಕ್ಸ್ ಡಿವೈಡೆಡ್ ಬೈ ಇವ್ ಏನೈತಲ್ಲ ಒಂದ್ ಕಡೆ ಮಾಡ್ಕೊಡ್ರಿ ನಮ್ಗೇನು. ಸೊ ಇದು ಅಲ್ಫಾಬೆಟ್ಸ್ ಎಲ್ಲ ಒಂದ್ ಕಡೆ ಮಾಡ್ಕೊಡ್ರಿ. ಅದಾದ ನಂತರ ನಂಬರ್ಸ್ ಗಳು ಒಂದ್ ಕಡೆ ಇರ್ಲಿ. ಇದು ಈ ಕಡೆ ಬರಬೇಕು. ಅದಾದ ನಂತರ ಇದೇನಂತಂದ್ ಹೇಳಿದ್ರೆ ಈ ಕಡೆ ಬರಬೇಕು. ಅವಾಗ ಎಲ್ಲ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿಬಿಡತ್ತೆ. ನೋಡ್ರಿ, ನೆಕ್ಸ್ಟ್ ಎಕ್ಸ್ ವೈ ಬಂದ್ರೆ ಕೆಳಗಡೆ ಬರುತ್ತೆ. ಎಕ್ಸ್ ಡಿವೈಡೆಡ್ ಬೈ ವೈ ಈಕ್ವಲ್ ಟು 3/8 ಆಯ್ತು. ಇಲ್ಲಿ ನೋಡ್ರಿ, ಈ ಕಡೆ ವೈ ಡಿವೈಡೆಡ್ ಬೈ ಜೆಡ್ ಈಕ್ವಲ್ ಟು ಏನಂತಂದ್ರೆ 3/4 ಆಯ್ತು. ಇಲ್ಲಿ ಎಕ್ಸ್ ವ್ಯಾಲ್ಯೂ 3 ಐತಿ, ವೈ ವ್ಯಾಲ್ಯೂ 8 ಐತೆ. ಇಲ್ಲಿ ವೈ ವ್ಯಾಲ್ಯೂ 3 ಐತಿ, ಜೆಡ್ ವ್ಯಾಲ್ಯೂ 4. ಸೇಮ್ ಈಗ ಏನಂತಂದ್ ಹೇಳಿದ್ರೆ ಇದನ್ನ ಅನುಪಾತದಲ್ಲಿ ಬರ್ಕೊಳ್ಳೋಣ. ಎಕ್ಸ್ ಇಷ್ಟು ವೈ ಈಕ್ವಲ್ ಟು ಏನು 3:8 ಅಂತಂದಾಯ್ತು. ನೆಕ್ಸ್ಟ್ ವೈ ಇಷ್ಟು ಜೆಡ್ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 3:4 ಅನುಪಾತದಲ್ಲಿ ಆಯ್ತು. ಕ್ಲಿಯರ್. ಸೊ ಇದನ್ನ ಇನ್ನೊಂದ್ ತರ ಬರ್ಕೊಳ್ಳೋಣ. ಈಗ ಏನಂತಂದ್ ಹೇಳಿದ್ರೆ ಇಲ್ಲಿ ನಮ್ಗ ಕರೆಕ್ಟ್ ಆಗಿ ಇದು ಆಗ್ಲಿಲ್ಲ. ನಾವ್ ಏನಂತಂದ್ ಹೇಳಿದ್ರ ಕೆಳಗಡೆ ಬರ್ಕೊಳ್ಳೋಣ. ಎಕ್ಸ್ ಇಷ್ಟು ವೈ ಈಕ್ವಲ್ ಟು 3:8 ಅಂತಂದೈತೆ. ಹಿಂಗ ಬರ್ಕೊಳ್ಳೋಣ ಡೈರೆಕ್ಟ್ ಆಗಿ. ಸೊ ಆ ತರ ಆದ್ರೆ ಮತ್ತೆ ಕನ್ಫ್ಯೂಸ್ ಆಗತ್ತೆ. 3:4. ಇಲ್ಲಿ ನೋಡ್ರಿ ವೈ ವ್ಯಾಲ್ಯೂ ಐತಲ್ಲ, ವೈ ವ್ಯಾಲ್ಯೂ ಸೇಮ್ ಇಲ್ಲ. ಇವಾಗ ನಾವೇನ್ ಮಾಡ್ಬೇಕು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. ಈ ಕಡೆ ಸೈಡ್ ಏನಂತಂದ್ ಹೇಳಿದ್ರೆ ಇಂಟು 3 ಇಂದ, ಈ ಕಡೆ ಸೈಡ್ ಏನಂತಂದ್ ಹೇಳಿದ್ರೆ ಇಂಟು 8 ಇಂದ ಮಾಡ್ರಿ ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬರುತ್ತೆ ನೋಡ್ರಿ. ಇಂಟು 3 ಇಂದ ಮಾಡ್ರಿ, ಎಕ್ಸ್ ಇಷ್ಟು ವೈ ಏನಾಗತ್ತೆ 3 3 9 ಇಷ್ಟು. ನೆಕ್ಸ್ಟ್ ನೋಡ್ರಿ 8 3 24. ಇಲ್ಲಿ ಏನಂತಂದ್ ಹೇಳಿದ್ರೆ ಇಂಟು 3 ಇಂದ ಇಂಟು 8 ಇಂದ ಮಾಡ್ಕೋಬೇಕು. 8 3 ಎಷ್ಟು ಬಂತು 24 ಅಂತ ಬಂತು. ನೆಕ್ಸ್ಟ್ 8 4 32. ಈಗ ಟ್ರೈ ಮಾಡ್ರಿ ಏನಂತಂದ್ ಬರುತ್ತೆ ನೋಡ್ರಿ. ವೈ ವ್ಯಾಲ್ಯೂ ಸೇಮ್ ಆಯ್ತಲ್ಲ. ಇವಾಗ ನಾವೇನಂತಂದ್ ಹೇಳಿದ್ರೆ ಎಕ್ಸ್ ಇಷ್ಟು ವೈ ಇಷ್ಟು ಜೆಡ್ ಅಲ್ಲಿ ಬರ್ಕೋಬೇಕು. ಎಷ್ಟು ಬರ್ತೈತಿ 9:24. 9:24. ಅದಾದ ನಂತರ ಇನ್ನೊಂದು ಲಾಸ್ಟ್ ಏನು 32 ಅಂತಂದೈತೆ. 32. ಈ ಆನ್ಸರ್ ಐತೆ ನೋಡ್ರಿ, 9:24:32. ಸರಿ ಐತ್ರಿ ಇಲ್ರಿ. ಸೊ ಇನ್ನೂ ಏನಾದ್ರು ಸಾಲ್ವ್ ಮಾಡ್ಕೋಕ್ ಬರುತ್ತಾ. ಸೊ 3 9 3 9 3 8 24. ಬಟ್ ಅದ್ರ ಇದು ಡಿವೈಡ್ ಆಗಂಗಿಲ್ಲ. ಸೊ ಯಾವ್ದು ಡಿವೈಡ್ ಆಗಂಗಿಲ್ಲ ಅಂದ್ರೆ ಹಂಗೆ ಇಡ್ತಾರೆ. ಸೊ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಇನ್ನೊಂದು ಟೈಪ್ ಬರುತ್ತೆ ನೋಡ್ರಿ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸೇಮ್ ಕೊಟ್ಟಿದ್ದಾನೆ. ಇಲ್ಲಿ ಏನ್ ಕೊಟ್ಟಿದ್ದಾನ 4 ಪಿ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 5Q ಅಂತಂದ್ ಕೊಟ್ಟಿದ್ದಾನೆ. ಅದಾದ ನಂತರ 3Q ಈಕ್ವಲ್ ಟು 4R ಅಂತಂದ್ ಕೊಟ್ಟಿದ್ದಾನೆ. ಹಂಗಾದ್ರೆ P ಇಷ್ಟು Q ಇಷ್ಟು R ರೂಪದಲ್ಲಿ ಬರಬೇಕು. ಹೆಂಗ್ ಮಾಡ್ಬೇಕು ಇವಾಗ, ಸರ್ ಅಲ್ಫಾಬೆಟ್ಸ್ ಒಂದ್ ಕಡೆ ಇದ್ರೆ ನಂಬರ್ ಒಂದ್ ಕಡೆ. ಸೇಮ್ ಪ್ರೊಸೀಜರ್. ಈಗ ನೋಡ್ರಿ P ಐತಿ, Q ಈ ಕಡೆ ಬರಬೇಕು, 4 ಆ ಕಡೆ ಹೋಗ್ಬೇಕು. ಅಲ್ಫಾಬೆಟ್ಸ್ ಒಂದ್ ಕಡೆ,
ಈಗೇನಾಗತ್ತ ಪಿ ಡಿವೈಡೆಡ್ ಬೈ ಕ್ಯೂ ಬಂತಂದ ಹೇಳಿದ್ರೆ ಕೆಳಗಡೆ ಬರುತ್ತೆ, ಇಲ್ಲಿ 5 ಇರುತ್ತೆ ಹೆಂಗಾದ್ರು. ಸೊ 4 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 4 ಆಗತ್ತೆ. ಕ್ಲಿಯರ್? ಹಂಗಾದ್ರ ಪಿ ಇಷ್ಟು ಕ್ಯೂ ರೂಪದಲ್ಲಿ ಬರ್ಕೊಂಡ್ರೆ ಡಿವೈಡೆಡ್ ಬೈ ತೆಗೆದು ಇಲ್ಲಿ ಅನುಪಾತ ಬರ್ಕೊಂಡ್ಬಿಡೋದು ಅಷ್ಟೇ, 5:4 ಅನುಪಾತದಲ್ಲಿ ಇರ್ತಾವ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಸೇಮ್ ಒಂದೇ ಕಡೆ ಏನಂತಂದ್ ಹೇಳಿದ್ರೆ ಕ್ಯೂ ಐತಿ, ಅಲ್ಫಾಬೆಟ್ಸ್ ಈ ಕಡೆ ತೊಂಬರಿ, ಕೆಳಗಡೆ ಆರ್ ಬರುತ್ತ, ಇಲ್ಲಿ 4 ನಂಬರ್ ಈ ಕಡೆ ತಗೊಳ್ರಿ 3 ಆಯ್ತು. ಕ್ಯೂ ಇಷ್ಟು ಆರ್ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 4:3 ಇಲ್ಲಿತ್ತೆ. ನಾವ್ ಯಾವ ತರ ಬರ್ಕೋಬೇಕಂತಂದ್ ಹೇಳಿದೀನಿ, ಕೆಳಗಡೆ ಬರ್ಕೋಬೇಕು, ಈಸಿಯಾಗಿ ನಮ್ಗೆ ಗೊತ್ತಾಗತ್ತ. ಅದಾದ ನಂತರ ಕ್ಯೂ ಇಷ್ಟು ಆರ್ ಯಾವ ಅನುಪಾತದಲ್ಲಿ ಇದಾವ, 4:3. ಇಲ್ಲಿ ನೋಡ್ರಿ ಕ್ಯೂ ಎರಡು ಸೇಮ್ ಇದಾವ, ನೋ ಪ್ರಾಬ್ಲಮ್, ಏನು ಇಲ್ಲ, ಎರಡು ಸೇಮ್ ಇದಾವ ಅಂತಂದ್ರೆ ಪಿ ಇಷ್ಟು ಕ್ಯೂ ಇಷ್ಟು ಆರ್ ಯಾವ್ದ್ರಲ್ಲಿ, ಪಿ ವ್ಯಾಲ್ಯೂ 5, ಕ್ಯೂ ವ್ಯಾಲ್ಯೂ ಎಷ್ಟು 4, ಆರ್ ವ್ಯಾಲ್ಯೂ 3. ಸೊ 5:4:3 ಅಂತಂದ್ ಹೇಳಿ ನಮ್ದು ಆನ್ಸರ್ ಆಗತ್ತೆ ಲಾಸ್ಟ್ ಆಪ್ಷನ್. ನೆಕ್ಸ್ಟ್ ನೋಡ್ರಿ, ಟೈಪ್ 2 ಕ್ವಶನ್ಸ್ ಗಳನ್ನ ಅಪ್ಲಿಕೇಶನ್ ಲೆವೆಲ್ ಅನ್ನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಬೇಗ ಬೇಗ ಎಲ್ರಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ನೀವು ಕೂಡ ಪ್ರಾಕ್ಟೀಸ್ ಮಾಡ್ರಿ.